ಎಲ್ಲ ಈಗ 3-4 ಕಮಿಟಿಗಳಿಗೆ ಇವತ್ತು ಆಯ್ಕೆ ಮಾಡಿ ಬಹುಶಃ ಚನ್ನಕೃಷ್ಣ ಅವ್ರು ರಿಲೀಸ್ ಮಾಡ್ತಾರೆ. ಮಾಡಿದ್ರೆ ಈಗ ಹೊಸ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸೂಚನೆ ಕೊಟ್ಟು ಪಕ್ಷದ ಸಂಘಟನೆ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಇವತ್ತಿರೋದು. ಆ ದೃಷ್ಟಿಯಿಂದ ಇವತ್ತು 3-4 ವಿಷಯದಲ್ಲಿ ಕಮಿಟಿಗಳನ್ನು ರಚನೆ ಮಾಡಿದ್ದೇವೆ. ಪೊಲಿಟಿಕಲ್ ಕಮಿಟಿ ಇರ್ಬೋದು, ಕೋರ್ ಕಮಿಟಿ ಇರ್ಬೋದು, GBM ನಮ್ಮ ಬೆಂಗಳೂರಿನ ಚುನಾವಣೆ ಸಂಬಂಧಪಟ್ಟಾಗಿರ್ಬೋದು, ಹಾಗೆ ಪ್ರಚಾರ ಸಮಿತಿ ಇದೆಲ್ಲ ಇವತ್ತು ಘೋಷಣೆ ಆಗಿದೆ. ಇವತ್ತಿನ ಒಟ್ಟಾರೆ ಮೀಟಿಂಗ್ನಲ್ಲಿ 25 ವರ್ಷಗಳ ಬೆಳ್ಳಿಯ ಹಬ್ಬ ನಮ್ಮ ಪಕ್ಷ ಪ್ರಾರಂಭ ಆಗಿದೆ. ಏಕೆಂದರೆ 1999ರಲ್ಲಿ 2 ಭಾಗ ಆಯಿತು. ಜನತಾದಳ ಇದ್ದಿದ್ದು JDU JDS ಅಂತ ಇದೆ. 2002ರಲ್ಲಿ ಒಂದು ಉಪಚುನಾವಣೆ ಬಂತು. SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. ಆ ಉಪಚುನಾವಣೆಯ ಸಂದರ್ಭದಲ್ಲಿ ಈ ಮಹಿಳೆ ಬರವತ್ತ ಮಹಿಳೆ ಆ ಸಿಂಬಲನ್ನು ಬದಲಾವಣೆ ಮಾಡಿಕೊಂಡು ಕೇಂದ್ರದ ಚುನಾವಣಾ ಆಯೋಗದ ಮುಂದೆ ಅರ್ಜಿ ಹಾಕಿ ಆ ಒಂದು ಮಹಿಳಾ ಗುರುತಿನ ಒಂದು ಚಿಹ್ನೆಯನ್ನು ಪಡ್ಕೊಂಡು 2002ರಲ್ಲಿ ಅಲ್ಲಿಂದ ಈ ಚಿಹ್ನೆ ಹಲವಾರು ಸಂದರ್ಭದಲ್ಲಿ ಈ ಪಕ್ಷದ ಸಂಘಟನೆಗೆ ಅನುಕೂಲಗಳಾಗಿದೆ. ಇವತ್ತು 22ನೇ ತಾರೀಕಿನಂದು ಸಾಂಕೇತಿಕವಾಗಿ ಈ ಒಂದು ಕಚೇರಿಯ ಮುಂಭಾಗದಲ್ಲೇ ಒಂದು 6,000 ಜನ ಕಾರ್ಯಕರ್ತರನ್ನು ಆಹ್ವಾನ ಕೊಡೋದ್ರ ಮುಖಾಂತರ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಂತರ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ, ನೀರಾವರಿ ಇರ್ಬೋದು, ಬೆಂಗಳೂರು ನಗರಕ್ಕಿರ್ಬೋದು, ಅವರ ಕಾಲದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ನಂತರ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ನಾಡಿಗೆ ಕೊಟ್ಟಿರತಕ್ಕಂಥ ನಮ್ಮ ಕಾಲದ ಸಮ್ಮಿಶ್ರ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ, ಇದೆಲ್ಲವನ್ನು ಇಡೀ ರಾಜ್ಯದಾದ್ಯಂತ ಜನತೆಗೆ ಪುನಃ ನೆನಪಿಸಬೇಕು ಅಂತಕ್ಕಂಥದ್ದು. ಅದಕ್ಕೆ ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ಮುಂದಿನ ಜನವರಿ ತಿಂಗಳಿನವರೆಗೆ ನಿರಂತರವಾಗಿ 22ನೇ ತಾರೀಕು ಇಲ್ಲೇನು ಸಭೆ ಮಾಡ್ತೇವೆ, ಆ ಸಭೆಯ ನಂತರ ಇಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ. ಸುಮಾರು 3 ತಿಂಗಳ ಕಾಲ ಇಡೀ ರಾಜ್ಯದಾದ್ಯಂತ 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಸಂಘಟನೆ ಕುಂಠಿತ ಇರತಕ್ಕಂಥ ಕ್ಷೇತ್ರಗಳನ್ನು ಇವತ್ತು ಒಳಗೊಂಡಂತೆ ಇಡೀ ರಾಜ್ಯದ 224 ಕ್ಷೇತ್ರದಲ್ಲೂ ಇವತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈಗ ಬೆಳಗ್ಗೆ ವಿಧಾನಸೌಧದಲ್ಲಿ ಮಾತು ಹೇಳಿದ್ರಿ, ಈಗ ಸಚಿವರು ಯಾಕೆ ಮಾಡಿದ್ದಾರೆ ಆ ಥರ ಇದ್ರೆ NIA ಕೊಡೋಣ, ಕೇಂದ್ರ ಸಚಿವರಿದ್ರೆ ಮಾಹಿತಿ ಕೊಡಲಿ ಅಂತ. ಈಗ ಟೆರರಿಸ್ಟ್ಗಳು ಅಂದರೆ ರಾಜಕೀಯದ ಟೆರರಿಸ್ಟ್ಗಳು, ಅವ್ರ ಮೇಲೆ ಏನು ಕೊಡ್ತೀರಿ? ದಾಖಲೆ ಕೇಳ್ತಾರೆ, ದಾಖಲೆ ಇದ್ದರೆ ಕೊಡಿ ಅಂತಾರೆ. ಈಗ ದಾಖಲೆ ಯಾವುದ್ರಲ್ಲಾದರೂ ಇವ್ರು ಕೊಟ್ರ 40% ಸರ್ಕಾರ ಆದರು, BJP ಸರ್ಕಾರ 2.5 ವರ್ಷ ಸರ್ಕಾರ ನಡೆಸಿದ್ರು. 2.5 ವರ್ಷದ ಸರ್ಕಾರ ನಡೆಸ್ತಕ್ಕಂಥ ಈಗಿನ ಸರ್ಕಾರದಲ್ಲಿ 40% ಇವರೇ ಪೋಸ್ಟ್ ಹಾಕೊಂಡು ಹೋದಾರಲ್ವಾ, ಅದ್ರದ್ದು ಏನಾದರೂ ದಾಖಲೆ ಕೊಟ್ರ? ಇವತ್ತಿನವರೆಗೆ ಬರೀ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈಗ ಇಲ್ಲಿ ನಡೆಯತಕ್ಕಂಥ ವ್ಯವಹಾರಗಳು ರಾಜಕೀಯದ ಟೆರರಿಸ್ಟ್ ಅಂತಕ್ಕಂಥದ್ದು ಏನಿದೆ, ಇವತ್ತು ನಿಮಗೆ ಗೊತ್ತಿದೆ. ಕೆಲವು ನಾಗರಿಕರು ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವು ಮಂತ್ರಿಗಳ ಹತ್ರಕ್ಕೆ ಹೋದರೆ ಯಾವ ರೀತಿ ಅವರಿಗೆ ಒಂದು ರೀತಿ ದುರಹಂಕಾರದಲ್ಲಿ ಹೆದರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಿಡದಿ ಹತ್ರ GBA ಕಾರ್ಯಕ್ರಮ ಏನೋ ಮಾಡ್ಕೊಂಡು ಹೊರಟವರಲ್ಲ, ಗ್ರೇಟರ್ ಬೆಂಗಳೂರನ್ನ ಕಟ್ತೀವಿ ಅಂತೇಳಿ. ಆಗ ರೈತರು ಅಮಾಯಕರು ಅವ್ರನ್ನ ಯಾವ ರೀತಿ ಗದರಿಸ್ತಂಥದ್ದು ನೀವೇ ತೋರಿಸಿದ್ರಿ. ಅದಕ್ಕಿಂತಲೂ ಬೇಕಾ ಟೆರರಿಸಮ್ ಆಕ್ಟಿವಿಟೀಸು? ಆಗ ಪಾಪ ಅಮಾಯಕ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು. ಮೊನ್ನೆ DC ಕಚೇರಿನಲ್ಲಿ ಸಭೆ ಕರೀತಾರೆ, ರೈತರಿಂದ ಒಮ್ಮತ ಪಡಿಬೇಕು ಅಂತ ಹೇಳಿ, ಯಾವೊಂದು ಭೂಸ್ವಾಧೀನ ಅಂತ ಹೇಳಿ. ಅಲ್ಲಿ 2 ಬಸ್ನಲ್ಲಿ ಗೂಂಡಾಗಳನ್ನ ಕರ್ಕೊಂಬಂದು ನಿಜವಾದ ರೈತರು ಅಲ್ಲಿ ಹೋದರೆ 2,000 ಜನ ಆ DC ಆಫೀಸಿಂದ ಹೊರಗೆ ನಿಲ್ಲಿಸ್ತಾರೆ, ಅವ್ರನ್ನ ಒಳಗಡೆ ಬಿಡೋದೇ ಇಲ್ಲ. 2 ಬಸ್ನಲ್ಲಿ ಗೂಂಡಾಗಳನ್ನು ಕರ್ಕೊಂಬಂದಿದ್ರು ಅಂತ ರೈತರು ಹೇಳ್ತಾರೆ ಓಡಿಸ್ಲಿಕ್ಕೆ. ಇದು ಟೆರರಿಸ್ಟ್ ಸಂಸ್ಕೃತಿನೋ ಯಾವ ಸಂಸ್ಕೃತಿ? 80% ಜನ
ಇವತ್ತು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ನನ್ನ ಕಾಲದಲ್ಲಿ ನಾನೇ ತೀರ್ಮಾನ ಮಾಡಿದ್ದೆ 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ 2006 ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ನಡೀತಾ ಇರಲಿಲ್ಲ. ಅವತ್ತು ರೇಟು ಸಹ ಇರಲಿಲ್ಲ. ಜನಗಳು ವಾಲಂಟಿಯರ್ ಕೊಡಲಿಕ್ಕೂ ತಯಾರಾಗಿದ್ದರು. ಆದರೆ ಅಂತಿಮವಾಗಿ ನಮ್ಮ ಸರ್ಕಾರ ಹೋದ ನಂತರ ನಾನೇ ಇನ್ನೂ ನೋಟಿಫಿಕೇಶನ್ ಏನು ಮಾಡಿರಲಿಲ್ಲ. ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ಕೂಸು ಬೇರೆ ಥರ ಇದ್ದಿದ್ದು, ಜನಗಳ ವಿರುದ್ಧವಾಗಿ ನಾವು ಹೋಗಿರಲಿಲ್ಲ. ಈಗ ಜನ ಇವತ್ತು ಅಷ್ಟು ಹೇಳ್ತಾ ಇದ್ದಾರೆ, ಹಸುಗಳು ಸಾಕಿದ್ದೇವೆ, ತಿಂಗಳಿಗೆ 50,000ದಿಂದ 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀವಿ, ನಮಗೆ ಯಾಕೆ ತೊಂದರೆ ಕೊಡ್ತೀರಿ? ರೇಷ್ಮೆ ಬೆಳೀತಾ ಇದ್ದೀವಿ, ರೇಷ್ಮೆ ಬೆಳೆ ಇವತ್ತು 600-700 ರೂಪಾಯಿ ಇದೆ. ಅವತ್ತು ಆ ಕಾಲದಲ್ಲಿ 70-80 ರೂಪಾಯಿ ಇತ್ತು 2006ರಲ್ಲಿ. ಇವತ್ತು ರೈತರು ಆರ್ಥಿಕವಾಗಿ ಕೃಷಿ ಚಟುವಟಿಕೆ ತುಂಬ ಅತ್ಯುತ್ತಮವಾದಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ 2018 ನಾನು ಮುಖ್ಯಮಂತ್ರಿ ಇದ್ದಾಗ ಆ ಭಾಗದಲ್ಲಿ ನೀರಿನ ವ್ಯವಸ್ಥೆಗಳೇನು ಮಾಡಿಕೊಟ್ಟೆ, ಇವತ್ತು ಸದಾ ಹಸಿರಿದೆ. 1 ಲಕ್ಷ ತೆಂಗಿನ ಗಿಡಗಳಿದೆ. ಇಲ್ಲಿ ಹೋಗ್ಬಿಟ್ಟು ಇವರೀಗ ಹೆದರಿಸಿ ರೈತರುಗಳನ್ನು ಬಾಡಿಗೆ ರೈತರು, ಆ ರೈತರು, ಈ ರೈತರು ಅಂತ ಹೇಳಿ ಇವರು ಹೊರಟಿರ್ತಕ್ಕಂಥದ್ದೇನಿದೆ, ಇದು ಗೂಂಡಾ ವರ್ತನೆನೋ ಟೆರರಿಸ್ಟ್ ವರ್ತನೆ ಅಂತಕ್ಕಂಥ ನಾವು ಹೇಳ್ಬೇಕಪ್ಪ. ಈಗ ಇದೇ ಊರಿಗೆ ಪೂರಕವಾಗಿ ರೈತರು ನಿಮ್ಮನ್ನು ಭೇಟಿಯಾಗಿ ಹೋರಾಟಕ್ಕೆ ಬರಬೇಕು ಅಂತ ಚರ್ಚೆ ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ. ನಿನ್ನೆ ದಿನ ಒಂದು ಸುಮಾರು 100-150 ಜನ ಆ ಒಂದು ಭಾಗದ ಹೆಣ್ಣು ಮಕ್ಕಳು ಆದಿಯಾಗಿ ನನ್ನ ತೋಟಕ್ಕೆ ಬಂದು, ಇಲ್ಲ ನೀವು ಇಂಟರ್ಫಿಯರ್ ಆಗಲೇಬೇಕು, ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ನಮಗೆ ರಕ್ಷಣೆ ಯಾರೂ ಕೊಡೋದಿಲ್ಲ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದಾರೆ. ನನ್ನನ್ನು ರಾಜಕೀಯವಾಗಿ ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಜನ ಅವರು. ನಾನು ಅವತ್ತು ಸಹ ಈ ಒಂದು ಕಾರ್ಯಕ್ರಮ ಯೋಜನೆ ತರಬೇಕು ಅಂತ ಹೊರಟಾಗ 3 ದಿನ ಇಲ್ಲಿ ನಮ್ಮ ಕೃಷ್ಣ ಕಚೇರಿನಲ್ಲಿ ಮೀಟಿಂಗ್ ಮಾಡಿದ್ದೀನಿ. ಅವತ್ತು ಸಹ ಕೆಲವು ಹೆಣ್ಮಕ್ಳು ಹೇಳಿದ್ರು ನನಗೆ, ನಿನ್ನನ್ನು MLA ಮಾಡಿದ್ದು ಇಲ್ಲಿಂದ ನಮ್ಮನ್ನು ಖಾಲಿ ಮಾಡ್ಸಕ್ಕಂತ ಹೇಳಿ. ಅದೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ಅದರಿಂದಲೇ ನಾನಿರ್ತಕ್ಕಂಥದ್ದು ಆ ಬಡವರು ರೈತರ ಪರವಾಗಿ. ಅದರಿಂದ ಅವ್ರ ಪರವಾಗಿ ಧ್ವನಿ ಎತ್ತಬೇಕಾದಂಥ ಪರಿಸ್ಥಿತಿನ ನಾನು ಎತ್ತಿದೆ.